ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಜ್ಜಿ ಒಪ್ಕೊಂಡ್ರಾ? ಇನ್ನೂ ಇಲ್ಲ ತೇಜು, ಮಾತಾಡ್ಬೇಕು. ಏನಜ್ಜಿ ನೀನು ಇನ್ನ ಮಾತಾಡ್ಬೇಕು ಅಂತ್ಯ? ನೀನ್ ತುಂಬಾ ಸ್ಲೋ. ಯಾವಾಗ ಮಾತಾಡ್ತೀಯ ಅಜ್ಜಿ? ಆದಷ್ಟು ಬೇಗ ಮಾತಾಡ್ತೀನಿ. ಈಗ ಬುಕ್ಕು ಪೆನ್ನು ಕೊಟ್ಬಿಟ್ಟು ನಡಿ, ಹೋಗಿ ಮಲ್ಕೊಳ್ಳೋಣ. ನನಗ್ ನಿದ್ದೆ ಬರಲ್ಲ. ತೇಜು, ನಾನಿಲ್ವಾ? ನಿನ್ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಒಳ್ಳೆ ಕತೆ ಹೇಳ್ತೀನಿ, ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಸರಿನಾ? ಗುಡ್ ಬೈ ಅಲ್ವಾ? ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವನು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ನಂತೆ. ಆ ಊರಿನ ದುಷ್ಟರು ಅವನ ಹೆಂಡ್ತಿನ ಸಾಯಿಸ್ಬಿಟ್ರು. ಆ ರಾಜನ್ಗೆ ಕೊಡಬಾರದ ಕಷ್ಟಗಳನ್ನ ಕೊಡ್ತಿದ್ರು. ಮಗಳೇ, ಇಷ್ಟು ಚಿಕ್ಕ ಮಗುನ ನನಗೆ ಬಿಟ್ಟು ಹೋಗ್ಬಿಟ್ಟೆ ಅಲ್ಲ ನೀನು. ಸಂಸಾರದ ಸುಖ ಅನುಭವಿಸೋ ಅದೃಷ್ಟ ನಿನ್ನ ಹಣ್ಣಲ್ಲೇ ಬರ್ದಿರ್ಲಿಲ್ಲ ಅನ್ಸುತ್ತೆ. ಅಜ್ಜಿ ಮುಂದೆ ಕತೆ ಹೇಳಜ್ಜಿ. ಯಾಕೆ ಸುಮ್ಮನೆ ಕೂತ್ಕೊಂಡೆ? ಕತೆ ಬೇಡ ತೇಜು, ಹಾಡು ಹೇಳ್ತೀನಿ, ಮಲ್ಕೋ. ಮಲ್ಕೋ. ಜೋಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ವಿಕ್ರಾಂತ್ ಎಲ್ಲೋದ? ಏನು ಸರಿಯಾಗಿ ಹೇಳೋದೇ ಇಲ್ಲ ಇವನು. ಎಷ್ಟೊತ್ತಲ್ಲಂದ್ರೆ ಅಷ್ಟೊತ್ತಲ್ಲಿ ಹೋಗ್ತಾನೆ. ನನಗೆ ಯಾಕೋ ಭಯ ಆಗ್ತಿದೆ. ಏನ್ಲೇ ಏನೋ ನಮ್ ಕಣ್ ತಪ್ಪಿಸಿ ನಮ್ ಗುಡೋನಿಗೆ ನುಗ್ಗೋಷ್ಟು ಧೈರ್ಯ ನಿನಗೆ? ದೇಶದ್ರೋಹ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಕೈ ಕಟ್ಕೊಂಡು ಸುಮ್ಮನಿರ್ತೀವಿ ಅನ್ಕೊಂಡಿದ್ದೀರಾ? ನಿಮ್ಮನ್ನೆಲ್ಲ ಒದ್ದು ಜೈಲಿಗೆ ಹಾಕಿದ್ರೆ ಬುದ್ಧಿ ಕಲಿತೀರಾ? ನಮ್ನೆ ಒದ್ದು ಒಳಗಾಗ್ತಿ. ಲೇ ಬಶ, ಬಾರ್ಲೆ ಒಂದ್ ಕೈ ನೋಡೇ ಬಿಡೋಣ. ಅವ ನೀನ್ ಯಾಕೆ ಬಂದೆ ಇಲ್ಲಿ? ಇಲ್ಲಿಂದ ಆಚೆ ಹೋಗು. ಇವ್ ನನ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಸರ ಅಮ್ಮ ಸರ, ಬೇಡ ಸರ. ಏಯ್ ಇನ್ನ ಏಯ್ ಏಯ್ ಅಯ್ಯೋ ಏಯ್ ಹೆತ್ತ ತಾಯಿನ ಕೆಟ್ಟ ದೃಷ್ಟಿಲಿ ನೋಡೋದು ಒಂದೇ, ಭಾರತಾಂಬೆಗೆ ಮೋಸ ಮಾಡೋದು ಒಂದೇ. ಈ ಮಣ್ಣಲ್ಲಿ ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಲ್ಲೇ. ಇಂಥ ಜಾಗಕ್ಕೆ ಮೋಸ ಮಾಡ್ತೀಯ. ಯಾವುದೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅಂತ ಇರುತ್ತೆ. ಆದ್ರೆ ಈ ಮಣ್ಣಿಗೆ ಮೋಸ ಮಾಡಿದ್ರೆ ನಿನಗೆ ಬದುಕೋ ಅರ್ಹತೆನೇ ಇಲ್ಲ ಕಣೋ. ನೋಡೋ, ನನ್ ಮಾತು ಕೇಳು.
ಯಾರೋ ಹತ್ರ ಬರಬೇಡ್ರಿ, ಶೂಟ್ ಮಾಡ್ಬಿಡ್ತೀನಿ ಒಳ್ಳ. ಏಯ್ ನೋಡು, ನೀನು ಹತ್ರ ಬರಬೇಡ, ಸುಟ್ಬಿಡ್ತೀನಿ ಹತ್ರ ಬಂದ್ರೆ. ಏಯ್ ಬೇಡ. ಏ ಪ್ಲೀಸ್ ಕಣೋ, ನಮ್ಮ ಅವ್ವ ಕಣೋ, ನಮ್ಮ ಅವಂಗೆ ಏನು ಮಾಡಬೇಡ ಕಣೋ. ಹತ್ರ ಬರಬೇಡ, ಸುಟ್ಬಿಡ್ತೀನಿ ಒಳ್ಳ, ಹತ್ರ ಬರಬೇಡ. ಏನು ಮಾಡಬೇಡ ಪ್ಲೀಸ್, ಬಿಟ್ಬಿಡು. ಲೇ, ನೀವೆಲ್ಲ ಒಂದೇ ಗ್ಯಾಂಗ, ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ. ಪ್ಲೀಸ್ ಕಣೋ ಲೋ. ಎಲ್ರು ಸುಟ್ಬಿಡ್ತೀನಿ. ಏಯ್ ಬರಬೇಡ, ಹತ್ರ ಬರಬೇಡ, ಅಲ್ಲೇರು. ಏಯ್ ನನ್ ಮಾತ್ ಕೇಳೋ. ಏಯ್ ಹುಷಾರಮ್ಮ. ಅಮ್ಮ ಹೇಳಿ. ಏಯ್ ಏನೋ ಮಾಡ್ತಿದ್ಯಾ? ಅಮ್ಮ ನಿಂಗೇನಾಗಿಲ್ಲ ತಾನೆ? ಅಮ್ಮ ಏನಾಗಿಲ್ಲ ತಾನೆ? ಅಳ್ಬೇಡ. ಅಮ್ಮ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಸರ ನನ್ ಮಗನ ಹೆಂಗಾರ ಕಾಪಾಡಿ ಸರ. ಮಗ ನೀನ್ ಇವ್ರ ಕೈಗೆ ಸಿಗ್ಬೇಡ, ನಾವೆಲ್ಲರೂ ದೂರ ಹೊರಟೋಗೋಣ. ನಮ್ಗೆ ಇವ್ರ ಸವಾಸ ಬೇಡ ಸರ. ನನ್ ಮಗನ್ನ ಉಳಿಸ್ಕೊಡಿ ಸರ. ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲ್ ಮುಗಿತೀನಿ. ಅಯ್ಯೋ ಅಮ್ಮ ಹಾಗೆಲ್ಲ ಮಾಡ್ಬಾರ್ದು, ಸುಮ್ಮನೆ ರೀ. ಹೆದರ್ಬೇಡ. ನೋಡಿದ್ಯೇನು, ನೀನ್ ಮಾಡಿರೋ ಪಾಪದ ಕೆಲ್ಸಕ್ಕೆ ನಿಮ್ಮಮ್ಮ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಹೌದ್ರಿ ಸರ, ನೀವು ಹೇಳಿದ್ ಕರೆ ರೀ. ಶಿಕ್ಷೆ ನನ್ಗಾಗ್ಬೇಕಿತ್ತು. ನಾನು ಕಷ್ಟಪಟ್ಟು ಸಾಕಿದ್ ನಮ್ಮ ಅವಂಗಲ್ಲ. ನಿಜ ನಾನು ಕೊಂದ್ಬಿಡ್ರಿ ಸರ, ಇಲ್ಲ ನಾನೇ ಗಂಟು ತಗೊಂಡು ಶೂಟ್ ಮಾಡ್ಕೊಬಿಡ್ತೀನಿ ಸರ. ಏಯ್ ನಿಂತ್ಕೊಳ್ಳೋ ಸುಮ್ಮನೆ. ನೀನೇನೋ ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ನಿಂತ್ಕೋ. ಸರ ನಾನು ಸತ್ತೋಗ್ತೀನಿ, ನನ್ನಂತಂದು ಬದುಕಕ್ಕೆ ಲಾಯಕ್ಕಿಲ್ಲ ಸರ. ನೀನ್ ಹೀಗೆ ಸಾಯೋದಕ್ಕ ನಾವೆಲ್ಲ ಇಷ್ಟು ಕಷ್ಟಪಟ್ಟು ನಿನ್ನ ಹುಡ್ಕೊಂಡು ಬಂದಿದ್ದು. ನೀನ್ ಹೀಗೆ ಪ್ರಾಣ ಬಿಡೋದಕ್ಕೇನೋ ನಿಮ್ಮಮ್ಮ ಅವ್ರ ಪ್ರಾಣದ ಹಂಗನ್ನು ಬಿಟ್ಟು ನಮ್ಗಿಷ್ಟೆಲ್ಲ ಸಹಾಯ ಮಾಡಿದ್ದು. ಬದುಕಿ ಬಾಳ್ಬೇಕಾಗಿರೋ ಮಗ ನೀನು. ನಿನ್ ಜೀವನ ಹೀಗೆಲ್ಲ ಆಗ್ತಿದೆ ಅಂತ ನಿಮ್ಮಮ್ಮ ಕೊರಗ್ತಾ ಇದಾರಲ್ಲಿ.